ನಮಗೆ ಗೊತ್ತಿರುವಂತೆ 6ನೇ ವಿಕ್ರಮಾದಿತ್ಯನ ಕಾಲ 1100 ಕ್ರಿಸ್ತಶಕ 1112ರಲ್ಲಿ ಅಂತಂದರೆ 1112ರಲ್ಲಿ ಕ್ರಿಸ್ತಶಕ 1112ರಲ್ಲಿ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾಗಿರ್ತಕ್ಕಂತಹ ಮಹಾದೇವನು ಕಟ್ಟಿಸಿರುವಂತಹ ದೇವಸ್ಥಾನದ ಮುಂದುಗಡೆ ನಾವೀಗೆಲ್ಲರೂ ಇದ್ದೇವೆ. ಆಗಿನ 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದೊಳಗ ಇದೇ ಇಟಗಿಯ ಪ್ರದೇಶದ ಇಟಗಿಯಲ್ಲೇ ಹುಟ್ಟಿ ಬೆಳೆದಂತಹ ಮಹಾದೇವ ಎನ್ನುವಂತಹ ದಂಡನಾಯಕನು ಅವನು ಇತಿಹಾಸದಲ್ಲಿ 6ನೇ ವಿಕ್ರಮಾದಿತ್ಯನ ಸಾಮ್ರಾಜ್ಯವಾಗಿರ್ತಕ್ಕಂತಹ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯದೊಳಗ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಸೊ ಆಗಿನ ಕಾಲದೊಳಗ ಬೇರೆ ಪ್ರಾಂತದ ಜೊತೆ ಯುದ್ಧದಲ್ಲಿ ಗೆಲುವನ್ನ ಪಡೆದಂತಹ ಕಲ್ಯಾಣಿ ಚಾಲುಕ್ಯರ ರಾಜ ಆಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯ ಏನು ಮಾಡ್ತಾನಂತಂದ್ರೆ ತನ್ನ ಮಂತ್ರಿಗೆ ಆಜ್ಞೆಯನ್ನು ಮಾಡಿ ಮಹಾದೇವನಿಗೆ ಆಜ್ಞೆಯನ್ನು ಮಾಡಿ ಆ ಗೆಲುವಿನ ಪೂರಕವಾಗಿ ಆ ಗೆಲುವಿನಲ್ಲಿ ಹರ್ಷವನ್ನು ವ್ಯಕ್ತಪಡಿಸುವ ಸಲುವಾಗಿ ಈ ಮಹಾದೇವನು ಜನಿಸಿರ್ತಕ್ಕಂತಹ ಹುಟ್ಟಿ ಬೆಳೆದಂತಹ ಈ ಇಟಗಿ ಪ್ರದೇಶದೊಳಗ ಮಹಾದೇವ ಅನ್ನುವಂತಹ ಹೆಸರಿನಲ್ಲಿ ಈ ದೇವಸ್ಥಾನವನ್ನ ಕ್ರಿಸ್ತಶಕ 1112ರೊಳಗ ನಿರ್ಮಾಣವನ್ನು ಮಾಡ್ತಾರ. ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಎಲ್ಲ ಪ್ರದೇಶವನ್ನ ಗಮನಿಸಿದಾಗ ನಮಗೆ ಮೇಲ್ಗಡೆಯಿಂದ ನಾವು ಈ ದೇವಸ್ಥಾನವನ್ನು ನೋಡಿದಾಗ ಇದು ನಕ್ಷತ್ರಾಕಾರದಲ್ಲಿ ಇರುವುದನ್ನು ನಾವು ಗಮನಿಸಬೇಕು. ನಕ್ಷತ್ರ ಆಕಾರದಲ್ಲಿ ಇರುವುದಲ್ಲದೆ ಇದರ ಸುತ್ತಲೂ 12 ವಿವಿಧ ದೇವಸ್ಥಾನಗಳನ್ನು ನಾವು ನೋಡ್ತೀವಿ. 12 ವಿವಿಧ ಸಣ್ಣ ಸಣ್ಣ ದೇವಸ್ಥಾನಗಳನ್ನು ನೋಡ್ತೀವಿ. ಆ ಪ್ರತಿಯೊಂದು ಮಂಟಪ ಮತ್ತು ದೇವಸ್ಥಾನದಲ್ಲಿ ಸುತ್ತಲೂ ಪ್ರತಿಯೊಂದರಲ್ಲಿಯೂ ಕೂಡ ಶಿವಲಿಂಗವನ್ನು ನಾವು ನೋಡ್ತೀವಿ. ಸೊ ಆಗಿನ 12ನೇ ಶತಮಾನದಲ್ಲಿ ಎಲ್ಲರೂ ಕೂಡ ಶಿವಭಕ್ತರಾಗಿ ಶಿವಲಿಂಗವನ್ನು ಪೂಜೆ ಮಾಡುವಂತಹ ಸ್ಥಿತಿಯನ್ನು ನಾವು ಅವಾಗಲೇ ನೋಡಬಹುದಾಗಿತ್ತು. ಹಾಗೆ ಇದರ ಆ ಕಡೆ ಎಡಗಡೆಗೆ ಎರಡು ಮನೆಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ 6ನೇ ವಿಕ್ರಮಾದಿತ್ಯನ ಮಂತ್ರಿಯಾಗಿರ್ತಕ್ಕಂತಹ ಮಹಾದೇವ ಹುಟ್ಟಿರ್ತಕ್ಕಂಥ ಈ ಪ್ರದೇಶದೊಳಗ ತನ್ನ ತಂದೆ ತಾಯಿಗೆ ವಾಸ ಮಾಡುವ ಸಲುವಾಗಿ ಮಹಾದೇವನು ತನ್ನ ತಂದೆ ತಾಯಿಗೆ ವಾಸ ಮಾಡುವ ಸಲುವಾಗಿ ಆ ಕಡೆ ಇರ್ತಕ್ಕಂಥ 2 ಮನೆಗಳನ್ನು ಕಟ್ಟಿಸ್ತಾರೆ. ಆ ಕಡೆ ಇರ್ತಕ್ಕಂಥ 2 ಮನೆಗಳನ್ನು ಸ್ವತಃ ತಮ್ಮ ತಂದೆ ತಾಯಿಗೆ ವಾಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ 2 ಮನೆಗಳನ್ನು ಕಟ್ಟಿಸ್ತಾರೆ. ಸೊ ಅಲ್ಲಿ ಒಂದಿದೆ, ಆ ಕಡೆ ಒಂದು ಕಾಣ್ತಾ ಇದೆ. ಸೊ ಅದೇ ರೀತಿಯಾಗಿ ಆ ಕಡೆ ಒಂದು ಮನೆ ಕಾಣ್ತಾ ಇದೆ. ಸೊ ಈ ದೇವಸ್ಥಾನದಲ್ಲಿ ಸುಮಾರು 64 ಕಂಬಗಳನ್ನು ನಾವು ನೋಡ್ಬೋದು. ಈ ದೇವಸ್ಥಾನದಲ್ಲಿ 64 ಕಂಬಗಳನ್ನು ನೋಡ್ಬೋದು. ಕೆಲವೊಂದು ಕಂಬಗಳು ನಾಶವಾಗಿದ್ದವು, ಇನ್ನೂ ಕೆಲವೊಂದು ಕಂಬಗಳನ್ನು ನಾವು ನೋಡ್ಬೋದು. ಈ ಪ್ರದೇಶದೊಳಗ ಇಲ್ಲಿ ಮುಂದಿರ್ತಕ್ಕಂಥದ್ದು ಆಗಿನ 12ನೇ ಶತಮಾನದೊಳಗ ಇದು ಪುಷ್ಕರಣಿ ಅಂತ ಕರೀತಾರೆ. ಪವಿತ್ರವಾಗಿರ್ತಕ್ಕಂತಹ ಸ್ಥಳ. ಇದರ ನೀರನ್ನು ಅವಾಗೆ ಪೂಜೆ ಮಾಡಲಿಕ್ಕೆ ಹಾಗೆ ವಿವಿಧ ಸೌಕರ್ಯಗಳನ್ನು ವಿವಿಧ ಕೆಲಸ ಕಾರ್ಯಗಳಿಗೆ ಇಲ್ಲಿರ್ತಕ್ಕಂಥ ನೀರನ್ನು ಬಳಸ್ತಾ ಇದ್ರು. ಹಾಗಾದ್ರೆ ಈ ದೇವಸ್ಥಾನವನ್ನ ಕಟ್ಟಿಸ್ಲಿಕ್ಕೆ ಎಂತಹ ಕಲ್ಲನ್ನು ಬಳಸಿದ್ದಾರೆ ಅನ್ನುವುದನ್ನು ನಾವು ಬಹಳ ಗಂಭೀರವಾಗಿ ಗಮನಿಸಬೇಕಾಗತ್ತೆ. ಸೊ ಈ ಕಲ್ಯಾಣಿ ಚಾಲುಕ್ಯರ ಕಾಲದ ಈ ವಾಸ್ತುಶಿಲ್ಪ ನಮಗೆ ಗೊತ್ತಿರುವ ಹಾಗೆ ಬಳಪದ ಕಲ್ಲು ಅಂತ ಕರಿತೀವಿ. ಯಾವ ಕಲ್ಲು? ಸೋಪ್ ಸ್ಟೋನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಆ ಬಳಪದ ಕಲ್ಲಿನಿಂದ ಇಡೀ ದೇವಸ್ಥಾನದ ಕಂಬಗಳನ್ನ, ದೇವಸ್ಥಾನದ ಮಾಳಿಗೆಯನ್ನ, ಛತ್ತನ್ನ, ಗೋಪುರವನ್ನ ಬಳಪದ ಕಲ್ಲಿನಿಂದ ನಿರ್ಮಾಣವನ್ನ ಮಾಡಿದಾರ. ಸೊ ಇದರ ವಿಶೇಷತೆ ಏನಪ್ಪಾ ಅಂತಂದ್ರ ಈ ಕಲ್ಯಾಣಿ ಚಾಲುಕ್ಯರ ಕರ್ನಾಟಕ ಇತಿಹಾಸದಲ್ಲಿಯೇ ಈ ಇಟಗಿಯಲ್ಲಿರ್ತಕ್ಕಂಥ ಮಹಾದೇವ ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಯಾಕೆ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ? ಆ ಕಡೆ ಬಾದಾಮಿಯಲ್ಲಿ ದೇವಸ್ಥಾನಗಳಿದಾವೋ, ಅಲ್ಲಿ ಸ್ಮಾರಕಗಳಿದಾವೋ, ಪಟ್ಟದಕಲ್ಲಿನಲ್ಲಿ ಸ್ಮಾರಕಗಳಿದಾವೋ. ಆ ಪಟ್ಟದಕಲ್ಲು ಮತ್ತೆ ಹೈಬಳೆಯನ್ನು ಬಿಟ್ಟು, ಬಾದಾಮಿಯನ್ನು ಬಿಟ್ಟು ಇಟಗಿ ಮಹಾದೇವ ದೇವಾಲಯಕ್ಕೆ ಯಾಕೆ ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಕರೆದ್ರು ಅಂತ ನಾವು ನೋಡ್ತಾ ಹೋದ್ರೆ, ಪ್ರಮುಖವಾಗಿ ಈ ದೇವಸ್ಥಾನದಲ್ಲಿ ವಾಸ್ತುಶಿಲ್ಪ ಕಲೆಯನ್ನು ನಾವು ನೋಡಬೇಕಾಗುತ್ತೆ. ಹಾಗೆ ಅದನ್ನು ಗಮನಿಸಬೇಕಾಗುತ್ತೆ. ಪ್ರತಿಯೊಂದು ಕಂಬವು ಕೂಡ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟತೆಯನ್ನು ಹೊಂದಿದೆ. ಒಂದು ಕಂಬ ಥರ ಇನ್ನೊಂದು ಕಂಬ ಇಲ್ಲ. ಆ ರೀತಿಯಾಗಿ ಪ್ರತಿಯೊಂದು ಕಂಬವನ್ನು ಕೂಡ ಡಿಫ್ರೆಂಟ್ ಆಗಿ ಕೆತ್ತನೆಯನ್ನು ಮಾಡಿದ್ದಾರೆ ಆಗಿನ ಶಿಲ್ಪಕಲಾಕಾರರು. ಹಾಗೆ ಪ್ರತಿಯೊಂದು ಕಂಬದಲ್ಲಿಯೂ ಕೂಡ ನುಣುಪಾದ ಕುಸುರಿ ಕಲೆಯನ್ನು ಕೂಡ ಮಾಡಿದ್ದಾರೆ. ನಾವು ಮಂಟಪದಲ್ಲಿಯೇ ನೋಡ್ಬೋದು, ಹಾಗೆ ಮೇಲ್ಗಡೆಯಲ್ಲೇ ನೋಡ್ಬೋದು. ಸೊ ನಾವೀಗೆಲ್ಲರೂ ಕೂಡ ಏನು ಮಾಡೋಣ, ದೇವಸ್ಥಾನದ ಒಳಗಡೆ ಹೋಗಿ ಕಂಬಗಳನ್ನು ಗಮನಿಸೋಣ.
ಅಲ್ಲಿರ್ತಕ್ಕಂಥ ವಾಸ್ತುಶಿಲ್ಪವನ್ನ ಗಮನಿಸೋಣ.